ಬೆಂಗಳೂರು ಜನತೆಗೆ ಕಾವೇರಿ ನೀರಿನ ದರದ ಬಿಲ್ ಶಾಕ್ ಎದುರಾಗಿದೆ. ಒಳಚರಂಡಿ ಬೋರ್ವೆಲ್ ಸೇರಿ ಹಲವು ಬಿಲ್ಗಳ ಹೊರೆಯನ್ನ ಹಾಕಲಾಗಿದೆ. ಏಪ್ರಿಲ್ ತಿಂಗಳ ಬಿಲ್ ನೋಡಿ ರಾಜ್ಯದ ಜನತೆ ಸುಸ್ತಾಗಿದ್ದಾರೆ. ಗೃಹೇತರ ಬಳಕೆದಾರರಿಗೆ ಡಬಲ್ ತ್ರಿಬಲ್ ಬಿಲ್ ಶಾಕ್. ಓಸಿ ಸರ್ಟಿಫಿಕೇಟ್ ಇಲ್ಲದವರ ಬಿಲ್ ನೋಡಿದವರಿಗೆ ಶಾಕ್ ಅಂತೂ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಬಹುದು. ಮಾರ್ಚ್ ಏಪ್ರಿಲ್ ಹಾಗೆ ವಾಣಿಜ್ಯ ಬಳಕೆಯ PG ಮಾರ್ಚ್ ತಿಂಗಳ ಬಿಲ್ ನೋಡಿ ಈಗ ಬೆಂಗಳೂರಿಗರು ಶಾಕ್ನಲ್ಲಿದ್ದಾರೆ ಅಂತಲೇ ಹೇಳಬಹುದು. ಅದರಲ್ಲೂ ಕೂಡ ಏಪ್ರಿಲ್ ತಿಂಗಳ ಬಿಲ್ಲನ್ನು ನೋಡಿ ರಾಜ್ಯದ ಜನತೆ ಸುಸ್ತಾಗಿದ್ದಾರೆ. ಒಳಚರಂಡಿ ಹಾಗೆ ಬೋರ್ವೆಲ್ ಸೇರಿ ಹಲವು ಬಿಲ್ಲಿನ ಹೊರೆಯನ್ನು ಜನಸಾಮಾನ್ಯರ ಮೇಲೆ ಹಾಕಿರುವಂಥದ್ದು. ಈಗಾಗಲೇ ಬೆಲೆ ಏರಿಕೆಯಿಂದ ರಾಜ್ಯದ ಜನರು ಯಾವ ರೀತಿ ತತ್ತರಿಸಿ ಹೋಗಿದ್ದಾರೆ ಅನ್ನೋದರ ಕುರಿತು ಗೊತ್ತೇ ಇದೆ. ಇನ್ನು ಮೊನ್ನೆ ಅಷ್ಟೇ ನೀರಿನ ದರವನ್ನು ಕೂಡ ಹೆಚ್ಚಳ ಮಾಡಲಾಗಿತ್ತು. ಇದರ ಜೊತೆಗೆ ಒಳಚರಂಡಿ ಬೋರ್ವೆಲ್ ಸೇರಿ ಹಲವು ಬಿಲ್ಲಿನ ಹೊರೆಯನ್ನು ಕೂಡ ಹಾಕಲಾಗಿರುವಂಥದ್ದು. ಹೀಗಾಗಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಹಗಲು ದರೋಡೆ ಮಾಡೋದಕ್ಕೆ ಜಲಮಂಡಳಿ ಮುಂದಾಗಿದೆ. ಈ ಒಂದು ಕ್ರಮ ಸರಿ ಅಲ್ಲ ಅಂತ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಸರ್ಕಾರ ಇಲ್ಲ, ಅವರು ಹೇಳಿದ್ದೊಂದು, ಈಗ ಬಿಲ್ ಬರ್ತಾ ಇರೋದು ಒಂದು ರೀತಿ ಕಾಣ್ತಾ ಇದೆ. ಸರ್ಕಾರ ಗಾಯದ ಮೇಲೆ ಬರೆ ಹೇಳಿದಂಗೆ ಎಲ್ಲದರಲ್ಲೂ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಸ್ಯಾನಿಟರಿ ಚಾರ್ಜಸ್ ಒಂದು ಕಡೆ, ಬೋರ್ವೆಲ್ ಚಾರ್ಜಸ್ ಒಂದು ಕಡೆ, ವಾಟರ್ ಚಾರ್ಜಸ್ ಒಂದು ಕಡೆ ಹೆಚ್ಚಿಗೆ ಮಾಡಿದ್ದಾರೆ. ಸುಮಾರು 5,000 ರಿಂದ 6,000 ಬಿಲ್ ಬರ್ತಾ ಇದ್ದಂಥ ಜಾಗದಲ್ಲಿ ಬಹಳಷ್ಟು ಜನರಿಗೆ 15,000 16,000 ಬಂದಿರುತ್ತದೆ. ಕೆಲವೊಂದು ಕಡೆ ಓಸಿ ಇಲ್ಲ ಅಂತ ಹೇಳಿಕೊಂಡು ಹೆಚ್ಚುವರಿ ದಂಡವನ್ನು ವಿಧಿಸ್ತಾ ಇದ್ದಾರೆ. ಅದನ್ನು ನಾವು ಪರಿಶೀಲಿಸ್ತಾ ಇದ್ದೇವೆ, ಎಲ್ಲಿ ಯಾರ್ಯಾರಿಗೆ ಹೆಚ್ಚೆಚ್ಚಿಗೆ ಬಂದಿದೆ ಅಂತ. ಕೆಲವೇ ದಿನಗಳಲ್ಲಿ BWSSB ಚೇರ್ಮನ್ ಅನ್ನು ಹೋಗಿ ಮಾತುಕತೆ ಮಾಡ್ತೇವೆ. ಇದರ ಸ್ಪಷ್ಟನೆ ಬೇಕಾಗಿದೆ ನಮಗೆ. ಈ ರೀತಿ ಪ್ರತಿಯೊಂದು ಬಿಲ್ಗಳು ಹೆಚ್ಚಿಗೆ ಬಂದರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ತೊಂದರೆ ಆಗ್ತದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಈಗಾಗಲೇ ರಾಜ್ಯದ ಜನರು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಇದರ ನಡುವೆ ಸಿಲಿಕಾನ್ ಸಿಟಿ ಜನತೆಗೆ ಕಾವೇರಿ ನೀರಿನ ದರ ಬಿಲ್ ಶಾಕ್ ಕೂಡ ಎದುರಾಗಿರುವಂಥದ್ದು. ಅಂದರೆ ಯಾವ ರೀತಿ ಈ ಒಂದು ಬಿಲ್ ಬಂದಿದೆ ಅಂತ? ಖಂಡಿತ ಮಧು, ಬೆಂಗಳೂರು ಜನತೆಗೆ ಕಾವೇರಿ ನೀರಿನ ದರ ಬಿಲ್ ಶಾಕ್ ಎದುರಾಗಿರುವಂತದ್ದು. ಪ್ರಮುಖವಾಗಿ ಜನಸಾಮಾನ್ಯರು ಕೂಡ ಈಗಾಗಲೇ ಇದರ ಬಗ್ಗೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಸದ್ಯ ಕೇವಲ ಕಾವೇರಿ ನೀರು ಮಾತ್ರವಲ್ಲ, ಒಳಚರಂಡಿ ಬೋರ್ವೆಲ್ ಸೇರಿದಂತೆ ಹಲವು ಬಿಲ್ಗಳ ಹೊರೆ ಹೆಚ್ಚಲಾಗಿರುವಂತದ್ದು. ಸೊ ಏಪ್ರಿಲ್ ತಿಂಗಳ ಬಿಲ್ ನೋಡಿ ಬಹಳಷ್ಟು ಜನ ಹಿಡಿ ಶಾಪ ಆಗ್ತಿದ್ದಾರೆ. ಅಂದ್ರೆ ಗೃಹೇತರ ಬಳಕೆದಾರರಿಗೆ ಡಬಲ್ ಹಾಗೇನೆ ತ್ರಿಬಲ್ ಬಿಲ್ ದರ ಕೊಟ್ಟಿರುವಂತದ್ದು. ಅಂದ್ರೆ ಓಸಿ ಸರ್ಟಿಫಿಕೇಟ್ ಇಲ್ಲದವರ ಜಲಮಂಡಳಿ ಬಿಲ್ ನೋಡಿ ಬಹಳಷ್ಟು ಅಂದ್ರೆ ಸುಸ್ತಾಗಿದ್ದಾರೆ ಅಂತಾನೆ ಹೇಳ್ಬೋದು. ಮಾರ್ಚ್ ತಿಂಗಳ ಗೃಹ ಬಳಕೆ ಬಿಲ್ 206 ಇದ್ದಿದ್ದು ಏಪ್ರಿಲ್ ತಿಂಗಳ ಬಿಲ್ 2,258 ರೂಪಾಯಿ ಆಗಿರುವಂತದ್ದು. ಇನ್ನು ವಾಣಿಜ್ಯ ಬಳಕೆಯ PG, ಪ್ರಮುಖವಾಗಿ PG ಮಾಲೀಕ ಸಂಘದ ಅಧ್ಯಕ್ಷ ಅರುಣ್ ಅವರು ಕೂಡ ಬಹಳಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕಂದ್ರೆ PG ಮಾಲೀಕರ ಸಂಘದವರು ಈಗಾಗಲೇ PG ನಡೆಸೋದಕ್ಕೆ ಕೂಡ ಈಗಾಗಲೇ PGಗೆ ಬರೋರ ಸಂಖ್ಯೆ ಒಂದು ಕಡೆ ಕಡಿಮೆ ಆಗಿದೆ. ಬಹುತೇಕ PGಗಳು ಕೂಡ ಖಾಲಿ ಇರುವಂತದ್ದು. ಸೊ ವಾಣಿಜ್ಯ ಬಳಕೆಯ PG ಏನಿದೆ, ಸೊ ಮಾರ್ಚ್ ತಿಂಗಳ ಬಿಲ್ 5,300 ರೂಪಾಯಿ ಇತ್ತು. ಆದ್ರೆ ಏಪ್ರಿಲ್ ತಿಂಗಳ ಬಿಲ್ 19,514 ರೂಪಾಯಿ ಆಗಿರೋದು. ಇಲ್ಲಿ ನೋಡಿ ನೀವು ಎಷ್ಟು ವೇರಿಯೇಷನ್ ಆಗಿದೆ ಅಂದ್ರೆ PG ಮಾರ್ಚ್ ಬಿಲ್ 6,463 ಇದ್ದಿದ್ದು ಏಪ್ರಿಲ್ ತಿಂಗಳ ಬಿಲ್ 14,126 ಆಗಿದೆ. ಸೊ ಏಪ್ರಿಲ್ ತಿಂಗಳ ಬಿಲ್ ನೋಡಿ ಸದ್ಯ ಬಹಳಷ್ಟು ಹಿಡಿಶಾಪ ಆಗ್ತಿದ್ದಾರೆ. ತಕ್ಷಣ ಇದನ್ನ ಕಡಿಮೆ ಮಾಡ್ಬೇಕಂತ ಪಟ್ಟು ಹಿಡಿದಿರುವಂತದ್ದು. PG ಮಾತ್ರವಲ್ಲದೆ ಹೋಟೆಲ್ ಮಾಲೀಕರಿಗೆ ಕೂಡ ಇದು ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. 30% ರಿಂದ 50% ಹಾಗೇನೆ ಕೆಲವೊಂದು ಕಡೆ 80% ರಿಂದ 120% ಕೂಡ ದರ ಹೆಚ್ಚಳ ಮಾಡಿರುವಂತದ್ದು. ಓಸಿ ಸರ್ಟಿಫಿಕೇಟ್ ಇಲ್ಲದವರಿಂದ ಡಬಲ್ ಬಿಲ್ ಆಕ್ಯುಪೇಷನ್, ಅಂದ್ರೆ ಓಸಿ ಅಂದ್ರೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ಸೊ ಅಂದ್ರೆ ಮಹಡಿ ಆಗಿರ್ಬೋದು, ವಾಣಿಜ್ಯ ಬಳಕೆ ಆಗಿರ್ಬೋದು, PG, ಪಬ್, ಬಾರ್, ಹೋಟೆಲ್, ರೆಸ್ಟೋರೆಂಟ್ ಗಳಿಗೆ ಡಬಲ್ ಬಿಲ್ ಅನ್ನ ಈಗಾಗಲೇ ಹೆಚ್ಚುವರಿ ಬಿಲ್ಗೆ ಸಮಾನಾಗಿ ದಂಡವನ್ನ ಕೂಡ ಹಾಕಿದ್ದಾರೆ. ಸದ್ಯ ಇದಕ್ಕೆ ಹೋಟೆಲ್ ಮಾಲೀಕರ ಸಂಘ PC ರಾವ್ ಆಗಿರ್ಬೋದು, ಹಾಗೇನೆ PG ಮಾಲೀಕರ ಸಂಘ ಅಧ್ಯಕ್ಷ ಅರುಣ್, ಹಾಗೇನೆ ಪಬ್ ಮಾಲೀಕರು ಕೂಡ ಈಗಾಗಲೇ ಇವರು ಹಗಲು ದರೋಡೆ ಮಾಡ್ತಾ ಇದ್ದಾರೆ. ತಕ್ಷಣ ಜಲಮಂಡಳಿ ಈ ಹಿಂದೆ ಸಭೆ ಕರೆದಾಗಿ ಈ ರೀತಿಯಾದಂತಹ ಸೂಕ್ತ ವಿಚಾರಗಳನ್ನ ಹೇಳಿಲ್ಲ ಅಂತ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಒಂದು ವೇಳೆ ಕಡಿಮೆ ಮಾಡದೆ ಹೋದ್ರೆ ತಕ್ಷಣ ಪ್ರತಿಭಟನೆಯನ್ನ ಕೈಗೊಳ್ಳೋದಾಗಿ ಕೂಡ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಮಧು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.